ಎಲ್ಲರೂ ನಮಸ್ಕಾರ. ಇವತ್ತಿನ ಟಾಪಿಕ್ ವಾಟ್ ಬ್ಲೀಡಿಂಗ್ ಇನ್ ಡಿಫ್ರೆಂಟ್ ಟ್ರೈಮೆಸ್ಟರ್ ಮೀನ್ಸ್ ಅಂತಂದರೆ, ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಬ್ಲೀಡಿಂಗ್ ಆಗ್ತಾ ಇದ್ದರೆ ಏನೆಲ್ಲ ಕಾರಣಗಳಿಂದ ಆಗುತ್ತೆ, ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಆಗ್ತಾ ಇದ್ದರೆ ಏನೆಲ್ಲ ಕಾರಣಗಳಿರುತ್ತೆ, ಥರ್ಡ್ ಟ್ರೈಮೆಸ್ಟ್ರಲ್ಲಿ ಯಾವೆಲ್ಲ ಕಾರಣಗಳಿಂದ ಬ್ಲೀಡಿಂಗ್ ಆಗುತ್ತೆ ಅನ್ನೋದೇ ಇವತ್ತಿನ ವಿಡಿಯೋ. ಮತ್ತೆ ತಡ ನೋಡೋಣ ಬನ್ನಿ. ಸೊ ಬ್ಲೀಡಿಂಗ್ ಆಗ್ತಾ ಇದೆ ಅನ್ನೋದಾದರೆ ಯಾವಾಗ ಆಗ್ತಾ ಇದೆ, ಎಷ್ಟು ಬ್ಲೀಡಿಂಗ್ ಆಗ್ತಾ ಇದೆ, ಎಷ್ಟು ಬ್ಲೀಡಿಂಗ್ ಅಂತಂತಂದರೆ ಯಾವಾಗ ಆಗ್ತಾ ಇದೆ ಅಂತಂತಂದರೆ ಯಾವ ಮಂತಲ್ಲಿ ಆಗ್ತಾ ಇದೆ, ಆ್ಯಂಡ್ ಎಷ್ಟು ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ನೀವು ತುಂಬ ಸೋಪ್ ಮಾಡ್ತಾ ಇದ್ದೀರಾ ಅಥವಾ ಜಸ್ಟ್ ಸ್ಪಾಟಿಂಗ್ ಥರ ಆಗ್ತಾ ಇದೆನಾ ಅನ್ನೋದು, ಆ್ಯಂಡ್ ಕಲರ್ ಬ್ರೈಟ್ ರೆಡ್ ಕಲರ್ ಇದೆನೋ ಅಥವಾ ಡಾರ್ಕ್ ಬ್ರೌನ್ ಕಲರ್ ಇದೆನೋ ಅನ್ನೋದಾಗಿರಬಹುದು. ಆ್ಯಂಡ್ ಅದರ ಜೊತೆಗೆ ಕ್ಲಾಟ್ಸ್ ಆ್ಯಂಡ್ ಏನಾದರೂ ಪಾಸ್ ಮಾಡ್ತಾ ಇದ್ದೀರಾ, ಆ್ಯಂಡ್ ವೆದರ್ ಇಟ್ ಇಸ್ ಸೋ ಪೇನ್ಫುಲ್. ಇವುಗಳ ಆಧಾರದ ಮೇಲೆ ಇದನ್ನು ಡಿಸೈಡ್ ಮಾಡಬಹುದು. ಓಕೆ, ಏನಕ್ಕೆಲ್ಲ ಆಗ್ತಾ ಇದೆ ಅಂತಂತ ಹೇಳಿ. ಆದ್ರೂ ಒಂದು ರಫ್ ಐಡಿಯಾಗೋಸ್ಕರ ಫಸ್ಟ್ ಟ್ರೈಮೆಸ್ಟ್ರಲ್ಲಿ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಮೋಸ್ಟ್ ಆಫ್ ದಿ ಟೈಮ್ ಅದು ಆಗ್ತಾ ಇರೋದು ಅಬೋರ್ಷನ್ ಆಗಿರಬಹುದು, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರಬಹುದು ಅಥವಾ ಮೋಲಾರ್ ಪ್ರೆಗ್ನೆನ್ಸಿ ಆಗಿರಬಹುದು. ಓಕೆ, ಆ್ಯಂಡ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿನಲ್ಲಿ ಏನಾಗುತ್ತೆ, ಮಗು ಯೂಟ್ರಸ್ ಬಿಟ್ಟು ಬೇರೆ ಭಾಗಗಳಲ್ಲಿ ಬೆಳೀತಾ ಹೋಗುತ್ತೆ, ಲೈಕ್ ಫ್ಯಾಲೋಪಿಯನ್ ಟ್ಯೂಬ್ಸ್ ಆಗಿರಬಹುದು ಆ್ಯಂಡ್ ಬೇರೆ ಪಾರ್ಟಲ್ಲಿ. ಓಕೆ, ಸೊ ಫ್ಯಾಲೋಪಿಯನ್ ಟ್ಯೂಬ್ಸಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ಮುಖ್ಯ. ಎಲ್ಲಿ ಎಗ್ ಆ್ಯಂಡ್ ಸ್ಪರ್ಮ್ ಮೀಟ್ ಆಗುತ್ತೋ ಅಲ್ಲೇ ಬೆಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಮೋರ್ ಥ್ರೆಟ್ನಿಂಗ್. ಸುಮಾರಷ್ಟು ಜನಕ್ಕೆ ಫ್ಯಾಲೋಪಿಯನ್ ಟ್ಯೂಬ್ಸ್ನ ಕೂಡ ತೆಗಿತಾರೆ. ಓಕೆ, ಆ್ಯಂಡ್ ಮೋಲಾರ್ ಪ್ರೆಗ್ನೆನ್ಸಿನಲ್ಲಿ ಮಗು ಇರೋದಿಲ್ಲ, ಬೇರೆ ಬೇರೆ ಟಿಶ್ಯೂಸ್ ಎಲ್ಲ ಇರುತ್ತೆ. ಓಕೆ, ಬೆಳೀತಾ ಇರುತ್ತೆ ಮೋಲಾರ್ ಪ್ರೆಗ್ನೆನ್ಸಿನಲ್ಲಿ, ಅದರಿಂದನೂ ಕೂಡ ಬ್ಲೀಡಿಂಗ್ ಜಾಸ್ತಿ ಆಗಬಹುದು. ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂತಂದರೆ ಅಬೋರ್ಷನ್ ಆಗಿರಬಹುದು ಆ್ಯಂಡ್ ಪಾಲಿಪ್ಸ್ ಆಗಿರಬಹುದು. ಪಾಲಿಪ್ಸಿಂದನೂ ಕೂಡ ಸುಮಾರಷ್ಟು ಜನಕ್ಕೆ ಬ್ಲೀಡಿಂಗ್ ಹೆವಿ ಆಗುತ್ತೆ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತಂದರೆ ಒಂದು ಪ್ರೀಮೇಚರ್ ಲೇಬರ್ ಆಗಿರಬಹುದು, ಲೋ ಲೈಯಿಂಗ್ ಪ್ಲೆಸೆಂಟಾ ಆಗಿರಬಹುದು, ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿರಬಹುದು ಆ್ಯಂಡ್ ಯೂಟ್ರೈನ್ ರಪ್ಚರ್ ಆಗಿರಬಹುದು. ಆ್ಯಂಡ್ ಲೋ ಲೈಯಿಂಗ್ ಪ್ಲೆಸೆಂಟಾ ಆ್ಯಂಡ್ ಪ್ಲೆಸೆಂಟಲ್ ಅಬ್ರಪ್ಷನ್ ಎರಡೂ ಸೆಕೆಂಡ್ ಟ್ರೈಮೆಸ್ಟ್ರಲ್ಲೂ ಕೂಡ ಆಗಬಹುದು ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲೂ ಕೂಡ ಆಗಬಹುದು. ನನಗೆ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿದ್ದು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ. ಸೊ ಎರಡೂ ಕೇಸಸ್ ಸೆಕೆಂಡ್ ಟ್ರೈಮೆಸ್ಟರ್ ಅಥವಾ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಬಹುದು. ಆ್ಯಂಡ್ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಆಯಿತು ಅಂತಂದರೆ ಹೋಯ್ತು ಅಂತಾನೆ ಅಷ್ಟೇ. ಓಕೆ, ಆ್ಯಂಡ್ ಲೋ ಲೈಯಿಂಗ್ ಪ್ಲೆಸೆಂಟಾ ನಿಮಗೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲೂ ಇರುತ್ತೆ ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲೂ ಇರುತ್ತೆ. ಸೆಕೆಂಡ್ ಟ್ರೈಮೆಸ್ಟ್ರಲ್ಲೇ ಗೊತ್ತಾಯಿತು ಅಂತಂದರೆ ಡಾಕ್ಟರ್ಸ್ ಏನು ಮಾಡಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಪ್ಲೆಸೆಂಟಲ್ ಡ್ರಿಫ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸುಮಾರಷ್ಟು ಜನಕ್ಕೆ. ಸೊ ಹೆದರ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ. ಅದರಿಂದ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂತಂದರೆ ಡಾಕ್ಟರ್ಸ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಲೋ ಲೈಯಿಂಗ್ ಪ್ಲೆಸೆಂಟಾ ಆ್ಯಂಡ್ ಪ್ಲೆಸೆಂಟಾ ಪ್ರೀವಿಯಾಯಿಂದ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂತಂದರೆ ಡಾಕ್ಟರ್ಸ್ ಇಮಿಡಿಯೇಟಾಗಿ ಡಿಸಿಷನ್ ತಗೋತಾರೆ ಏನು ಮಾಡಬೇಕು ಅಂತ. ಯೂಶ್ವಲ್ಲಾಗಿ ಸಿ-ಸೆಕ್ಷನ್, ಪ್ಲೆಸೆಂಟಾ ಪ್ರೀವಿಯಾ ಇತ್ತು ಅಂತಂತಂದರೆ ಸಿ-ಸೆಕ್ಷನ್ ಮಾಡಿ ಮಗುನ ಆಚೆ ತೆಗಿತಾರೆ, ನಿಮಗೆ ತುಂಬ ಹೆವಿ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂತಂದರೆ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಇಟ್ ಇಸ್ ಮೋರ್ ಸೀರಿಯಸ್. ಯಾಕೆ ಅಂತಂದರೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಇನ್ನೂ ಮಗು ಬೆಳೀತಾ ಇರುತ್ತೆ ಆ್ಯಂಡ್ ನಿಮಗೆ ಟೈಮ್ ಇರುತ್ತೆ. ಆ್ಯಂಡ್ ಥರ್ಡ್ ಟ್ರೈಮೆಸ್ಟ್ರಲ್ಲಿ ಮಗು ಆಲ್ರೆಡಿ ಮೇಚರ್ ಆಗ್ತಾ ಹೋಗ್ತಾ ಇರುತ್ತೆ ಆ್ಯಂಡ್ ಟೈಮ್ ಕಮ್ಮಿ ಇರುತ್ತೆ. ಡಿಪೆಂಡಿಂಗ್ ಆನ್ ದ್ಯಾಟ್ ಡಾಕ್ಟರ್ಸ್ ಏನು ಮಾಡ್ತಾರೆ, ಡಿಸಿಷನ್ ತೊಗೋತಾರೆ ಏನು ಮಾಡಬೇಕು ಅಂತ. ಫಸ್ಟ್ ಟ್ರೈಮೆಸ್ಟ್ರಲ್ಲಿ ಯಾಕಾಗುತ್ತೆ, ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಯಾಕಾಗುತ್ತೆ, ಥರ್ಡ್ ಟ್ರೈಮೆಸ್ಟ್ರಲ್ಲಿ ಯಾಕಾಗುತ್ತೆ ಅಂತಂತ ಹೇಳಿ ಗೊತ್ತಾಯ್ತಲ್ವ. ಈಗ ಡಿಪೆಂಡಿಂಗ್ ಆನ್ ಕಲರ್ ನಿಮಗೆ ರೆಡ್ ಬ್ಲಡ್ ಕಲರ್ ಇದೆನಾ ಅಥವಾ ಡಾರ್ಕ್ ಕಲರ್ ಇದೆನಾ, ಪೇನ್ ಇದೆನಾ, ಪೇನ್ ಇಲ್ವಾ ಅನ್ನೋ ಆಧಾರದ ಮೇಲೆ ಯಾವ ಕಾರಣ ಅನ್ನೋದನ್ನ ತಿಳ್ಕೊಳ್ಳೋಣ. ಓಕೆ, ಲೈಟ್ ಬ್ರೌನ್ ಬರೀ ಸ್ಪಾಟಿಂಗ್ ಆಗ್ತಾ ಇತ್ತು ಅಂತಂದರೆ ಲೈಟ್ ಬ್ರೌನ್ ಸ್ಪಾಟಿಂಗ್. ಓಕೆ, ಲೈಟ್ ಬ್ರೌನ್ ಕಲರ್ ಇದೆ ಆದರೆ ಸ್ಪಾಟಿಂಗ್ ಆಗ್ತಾ ಇದೆ, ಬ್ಲೀಡಿಂಗ್ ಅಲ್ಲ. ಅಂದರೆ ನೀವು ಪೂರ್ತಿ ಪ್ಯಾಡ್ನ ಸೋಪ್ ಮಾಡ್ತಾ ಇಲ್ಲ. ಓಕೆ, ಓನ್ಲಿ ಫ್ಯೂ ಡ್ರಾಪ್ಸ್ ಆಗ್ತಾ ಇತ್ತು ಅಂತಂತಂದರೆ ಅದು ಓಲ್ಡ್ ಬ್ಲಡ್. ಆ್ಯಂಡ್ ಇದು ಯಾಕಾಗಿರಬಹುದು, ಇರಿಟೇಷನ್ನಿಂದ. ಯಾವ ಇರಿಟೇಷನ್ನು, ಸರ್ವೈಕಲ್ ಇರಿಟೇಷನಿಂದ ಆ್ಯಂಡ್ ಇಂಪ್ಲಾಂಟೇಷನ್. ಈ ಸರ್ವೈಕಲ್ ಇರಿಟೇಷನ್ ಯಾವ ಕಾರಣಕ್ಕೆ ಬೇಕಾದ್ರೂ ಆಗಿರಬಹುದು. ಆ್ಯಂಡ್ ಸರ್ವೈಕಲ್ ಇರಿಟೇಷನ್ನಿಂದ ಬ್ಲೀಡಿಂಗ್ ಆಗಿತ್ತು, ಸ್ಪಾಟಿಂಗ್ ಆಗಿತ್ತು ಅಂತಂತಂದರೆ ಅದನ್ನು ಮೆಡಿಸಿನ್ ಕೊಟ್ಟು ಸರಿ ಮಾಡ್ತಾರೆ. ಸೊ ತಲೆ ಕೆಡಿಸ್ಕೊಳ್ಳೋಷ್ಟು ಅವಶ್ಯಕತೆ ಇಲ್ಲ. ಆ್ಯಂಡ್ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಆಗಿತ್ತು ಅಂತಂತಂದರೆ ಅದನ್ನು ಫ್ಯೂ ಡ್ರಾಪ್ಸೇ ಇರುತ್ತೆ, ಅದಾದಮೇಲೆ ಮತ್ತೆ ಕಂಟಿನ್ಯೂ ಆಗೋದಿಲ್ಲ. ಅದ್ರ ಬಗ್ಗೆ ಅಂತೂ ಏನು ಯೋಚನೆ ಮಾಡೋಷ್ಟಿಲ್ಲ. ಆ್ಯಂಡ್
ಪಿಂಕ್ ಸ್ಪಾಟಿಂಗ್ ಆಗ್ತಾ ಇತ್ತು ಅಂತಂತಂದರೆ, ಮೈಲ್ಡ್ ಸರ್ವೈಕಲ್ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂದರೆ ಅರ್ಲಿ ಲೇಬರ್ ಚೇಂಜಸ್. ಲೇಬರ್ ಅಂತಂತಂದರೆ ನಿಮಗೆ 9th ಮಂತ್ ಬರೋಕ್ಕಿಂತ ಮುಂಚೆನೇ ಆಗುತ್ತೆ. ಓಕೆ, ಸೊ ಪಿಂಕ್ ಸ್ಪಾಟಿಂಗ್ ಆಗ್ತಾ ಇತ್ತು ಅಂತಂತಂದರೆ. ಆ್ಯಂಡ್ ನೆಕ್ಸ್ಟು ಬ್ರೈಟ್ ರೆಡ್ ಕಲರ್ ಆಗ್ತಾ ಇತ್ತು ಅಂತಂತಂದರೆ ಹೆವಿ ಆಗಿರಬಹುದು, ಲೈಟ್ ಆಗಿರಬಹುದು, ಎರಡರಲ್ಲೂ ಎಮರ್ಜೆನ್ಸಿ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಬ್ರೈಟ್ ರೆಡ್ ಕಲರ್ ಇತ್ತು ಅಂತಂತಂದರೆ. ಡಾರ್ಕ್ ಇತ್ತು, ಲೈಟ್ ಆಗಿತ್ತು ಅಂತಂದರೆ ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ದೇರ್ ಮೇ ಬಿ ಅದರ್ ರೀಸನ್ಸ್ ಲೈಕ್ ಇಂಪ್ಲಾಂಟೇಷನ್ ಆ್ಯಂಡ್ ಇರಿಟೇಷನ್. ಓಕೆ, ಬಟ್ ವೆನ್ ಇಟ್ ಇಸ್ ವೆರಿ ಬ್ರೈಟ್ ರೆಡ್ ಆವಾಗ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಬ್ಲೀಡಿಂಗ್ ಪ್ಲಸ್ ಕ್ರ್ಯಾಂಪ್ಸ್ ಇತ್ತು ಅಂತಂತಂದರೆ ಪಾಸಿಬಲ್ ಮಿಸ್ಕ್ಯಾರೇಜ್, ಅಥವಾ ನೀವು ಲೇಬರ್ಗೆ ಹತ್ತಿರ ಇದ್ರಿ ಅಂತಂತಂದರೆ ಲೇಬರ್ ಅಂತ ಅರ್ಥ. ಅಂದರೆ ಬ್ಲೀಡಿಂಗು ಆ್ಯಂಡ್ ನೋವು, ಕಿಬ್ಬೊಟ್ಟೆಲೆಲ್ಲ ನೋವಾಗ್ತಾ ಇರೋದು. ಆ್ಯಂಡ್ ಬ್ಲೀಡಿಂಗ್ ಪ್ಲಸ್ ಸಿವಿಯರ್ ಪೇನ್ ಆಗ್ತಾ ಇತ್ತು ಅಂತಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರಬಹುದು, ಪ್ಲೆಸೆಂಟಲ್ ಪ್ರಾಬ್ಲಮ್ಸ್ ಆಗಿರಬಹುದು, ಏನು ಬೇಕಾದರೂ ಆಗಿರ್ಬೋದು. ಇದು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಕೂಡ ಆಗ್ಬೋದು, ಥರ್ಡ್ ಟ್ರೈಮೆಸ್ಟ್ರಲ್ಲಿ ಕೂಡ ಆಗ್ಬೋದು. ಬ್ಲೀಡಿಂಗ್ ಜಾಸ್ತಿ ಇತ್ತು, ಸಿವಿಯರ್ ಪೇನ್ ಆಗೋದು. ಆ್ಯಂಡ್ ಮ್ಯೂಕಸ್ ಪ್ಲಸ್ ಬ್ಲಡ್ ಏನಾದರೂ ಇತ್ತು ಅಂತಂತಂದರೆ, ಮ್ಯೂಕಸ್ ಪ್ಲಸ್ ಬ್ಲಡ್ ನಿಮಗೆ ಬರ್ತಾ ಇತ್ತು ಅಂತಂತಂದರೆ ಆಬ್ವಿಯಸ್ಲಿ ಇಟ್ ಇಸ್ ಲೇಬರ್ ಸ್ಟಾರ್ಟ್ ಆಗಿದೆ ಅಂತ. ಓಕೆ, ಇದರಲ್ಲಿ ನನಗೆ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿದ್ದು, ಪ್ಲೆಸೆಂಟಲ್ ಪ್ರಾಬ್ಲಮ್ಸ್ ಇತ್ತು ಅಂತಂತಂದರೆ ಬ್ಲೀಡಿಂಗು ಆ್ಯಂಡ್ ಸಿವಿಯರ್ ಪೇನ್ ಇರುತ್ತೆ ಅಂತಂತೇಳಿ ಹೇಳ್ತಾರೆ. ನನಗೆ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿದ್ದು ನನಗೆ ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ. ಓಕೆ, ಮೊದಲನೇ ಮಗುದು ಸೆಕೆಂಡ್ ಟ್ರೈಮೆಸ್ಟ್ರಲ್ಲಿ ಪ್ಲೆಸೆಂಟಲ್ ಅಬ್ರಪ್ಷನ್ ಆಗಿನೇ ಮಗು ಉಳಿಲಿಲ್ಲ. ಬಟ್ ನನಗೆ ನೆನಪಿರೋ ಪ್ರಕಾರ ನೋವು ಕಮ್ಮಿ ಇತ್ತು, ನೋವೇನು ಇರಲೇ ಇಲ್ಲ ಅಂದ್ರೂ ಆಗುತ್ತೆ. ಯಾಕಂತಂದರೆ ಫುಲ್ಲು ಲಶ್ ಆಫ್ ಬ್ಲಡ್ ಅಂತಂದರೆ ಲಿಟ್ರಲಿ ನಾನು ಅಂಡರ್ವೇರ್ಸ್ ಎಲ್ಲ ಹಾಕ್ಕೊಂಡಿದ್ರು ಹಾಲಲ್ಲಿ ಕೂತಿರೋಳು ಟಾಯ್ಲೆಟಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಫುಲ್ ಎಲ್ಲ ಕಡೆಗೂ ಪೂರ್ತಿ ಹೇಳೋದು, ಹೀಗೆ ಗ್ಲಾಸಲ್ಲಿ ಬ್ಲಡ್ ತೊಗೊಂಡು ಚೆಲ್ಲಿದ್ರೆ ಹೆಂಗಿರುತ್ತೆ ಹಾಗೆ ಲಿಟ್ರಲಿ ಬ್ಲಡ್ಡು ಬೀಳ್ತಾ ಇತ್ತು ನನ್ನ ಬಾಡಿಯಿಂದ. ಓಕೆ, ಅದ್ರ ಜೊತೆಗೆ ಕ್ಲಾಟ್ಸ್ ಕೂಡ ತುಂಬ ದೊಡ್ಡ ಕ್ಲಾಟ್ಸು, ಲಿಟ್ರಲಿ ಕ್ಲಾಟ್ಸ್ ಆಚೆ ಬರ್ತಾ ಇತ್ತು. ಓಕೆ, ಬಟ್ ಪೇನ್ ಇರಲಿಲ್ಲ. ಬಟ್ ನನಗೆ ಅದೇ ಅರ್ಥ ಆಗ್ತಾಯಿಲ್ಲ, ಯಾಕಂತಂದರೆ ಅಬೋರ್ಷನ್ ಆಗ್ತಾಯಿತ್ತು ಅಂದರೆ ತುಂಬ ಪೇನ್ ಆಗುತ್ತೆ ಅಂತಂತ ಹೇಳ್ತಾರೆ. ಬಟ್ ನನಗೆ ನಿಜವಾಗ್ಲೂ ನೆನಪಿರೋ ಪ್ರಕಾರ ಐ ವಾಸ್ ಎಮೋಷ್ನಲಿ ಕಂಪ್ಲೀಟ್ಲಿ ಬ್ರೋಕ್. ಆಯಿತಾ, ಸಿಕ್ಕಾಪಟ್ಟೆ ಅಳ್ತಾ ಇದ್ದೆ. ದಟ್ ನನಗೆಲ್ಲೋ ಒಂದು ಕಡೆ ನನಗೆ ಗೊತ್ತಾಗ್ಬಿಟ್ಟಿತ್ತು ದಟ್ ಈ ಮಗು ಉಳಿಯಲ್ಲ ಅಂತಂತ ಹೇಳಿ ಅನಿಸುತ್ತೆ. ಬಹುಶಃ ನನಗೆ ಆ ಭಯಕ್ಕೇ, ಆ ಥಾಟಿಗೇ ಸಿಕ್ಕಾಪಟ್ಟೆ ಅಳ್ತಾ ಇದ್ದೆ ಅಂತಂತಂದರೆ ಇನ್ನೇನು ಮಾಡೋಕ್ಕಾಗಲ್ಲ, ಈ ಮಗು ನಮಗೆ ಕೈಗೆ ಬರಲ್ಲ ಅಂತಂತ ಹೇಳಿ ನಾನು ಅಂದ್ಕೊಂಬಿಟ್ಟಿದ್ದೆ. ಸೊ ನಾನು ಹ್ಯಾಂಡಲ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಲಿಟ್ರಲಿ ನಾವು ಅಲ್ಲೇ ಸುಮಾರಷ್ಟು ಲೀಟ್ರ್ಗಟ್ಟಲೆ ಬ್ಲಡ್ ಹೋಗಿದೆ ಅಂತಂದ್ರೂ ಇದು ಇಲ್ಲ, ಅಷ್ಟೊಂದು ಬ್ಲಡ್ ಲಾಸ್ ಆಗಿದೆ. ಕ್ಯಾಬ್ ಮಾಡಿಕೊಂಡು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೂತಿರೋ ಇದೆಲ್ಲ ಸೀಟೆಲ್ಲ ಯಾರ್ದೋ ಕಾರು, ಅಲ್ಲೆಲ್ಲ ಫುಲ್ ಮೆಸ್ ಆಗಿಬಿಟ್ಟಿತ್ತು. ನನ್ನನ್ನು ಕರ್ಕೊಂಡು ಹೋದರು. ಪಾಪ ನನ್ನ ಗಂಡ ಫುಲ್ ಅದನ್ನು ಒರೆಸ್ತಾಯಿದ್ರು. ಪ್ರೆಗ್ನೆನ್ಸಿಯ ಯಾವುದೇ ಟೈಮಲ್ಲಿ ಬ್ಲೀಡಿಂಗ್ ಆಗಲಿ, ಸ್ಪಾಟಿಂಗ್ ಆಗೋದಾಗಲಿ, ಇಟ್ಸ್ ನಾಟ್ ಗುಡ್. ಆಯಿತಾ, ಯಾವಾಗ ಆ್ಯಂಡ್ ಮದರ್ ಇನ್ಸ್ಟಿಂಕ್ಟ್ ಅನ್ನೋದೊಂದಿರುತ್ತೆ. ನಿಮಗೆ ಅನ್ನಿಸ್ತಾ ಇದ್ದರೆ ಒಳಗಡೆಗೆ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ ಅನ್ನಿಸ್ತಾ ಇತ್ತಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ ಹತ್ರ ಹೋಗಿ, ದೋ ಇಟ್ ಇಸ್ ಅ ಸಿಂಗಲ್ ಡ್ರಾಪ್ ಆ್ಯಂಡ್ ಇಫ್ ಯು ಆರ್ ನಾಟ್ ಫೀಲಿಂಗ್ ಗುಡ್ ಅಬೌಟ್ ಇಟ್, ಜಸ್ಟ್ ಗೋ. ಓಕೆ, ಬಟ್ ಡಾರ್ಕ್ ಬ್ಲಡ್ ಆಗಿದ್ದು, ಓನ್ಲಿ ಫ್ಯೂ ಡ್ರಾಪ್ಸ್ ಆಗಿದ್ದು, ಓನ್ಲಿ 1 day or 2 day ಇತ್ತು ಅಂತಂತಂದರೆ ಇಟ್ ವೋಂಟ್ ಬಿ ಸೋ ಸೀರಿಯಸ್. ರೆಡ್ ಬ್ಲಡ್ ಇದ್ದು ಹೆವಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ದು ಆ್ಯಂಡ್ ಕ್ಲಾಟ್ಸ್ ಏನಾದರೂ ಬರ್ತಾ ಇತ್ತು ಅಂತಂತಂದರೆ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಬೇಕು. ಅದ್ರ ಜೊತೆಗೆ ಅಬ್ಡೊಮಿನಲ್ ಪೇನ್ ಎಲ್ಲ ಇತ್ತು ಅಂತಂದರೆ, ನನಗೆ ಆ್ಯಕ್ಚುಲಿ ಹಿಂದಿನ ದಿವಸ ಅಬೋರ್ಷನ್ ಆಗಿದ್ದ ಹಿಂದಿನ ದಿವಸ ನಾನು ಅವರು 1 ಕಿಲೋಮೀಟ್ರಷ್ಟು ವಾಕಿಂಗ್ ಹೋಗಿದ್ವಿ. ಆ್ಯಂಡ್ ಐ ವಾಸ್ ಸೋ ಟಯರ್ಡ್. ತರಕಾರಿ ತೊಗೊಂಡ್ಬರಕ್ಕೆ ಅಂತ ಹೋಗಿದ್ದು, ರೋಡ್ ಸೈಡ್ ಕೂತ್ಕೊಂಡ್ಬಿಟ್ಟೆ, ನನ್ನ ಕೈಲಿ ಆಗ್ತಾಯಿಲ್ಲ ಅಂತಂತ ಹೇಳಿ.
ನನಗೆ ಅಲ್ಲಿಂದನೇ ಸ್ಟಾರ್ಟ್ ಆಗಿತ್ತು. ಬಟ್ ಓಕೆ, ಮೇ ಬಿ ಪ್ರೆಗ್ನೆನ್ಸಿ ಟಯರ್ಡ್ನೆಸ್ ಇರಬಹುದು, ಏನೋ ಇರ್ಬೋದು ಬಿಡು, ಇಟ್ಸ್ ಫೈನ್ ಟು ಬಿ ಟಯರ್ಡ್ ಇನ್ ಪ್ರೆಗ್ನೆನ್ಸಿ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ಮೇ ಬಿ ನಾವು ಈಗ ಇಮಿಡಿಯೇಟಾಗಿ ಡಾಕ್ಟ್ರ್ ಹತ್ರ ಹೋಗಿದ್ರೆ ಏನಾದರೂ ಮಾಡಬಹುದಿತ್ತೇನೋ. ಆ್ಯಂಡ್ ಪ್ಲೆಸೆಂಟಲ್ ಅಬ್ರಪ್ಷನ್ ಹೇಗೆ ಅಂತಂತಂದರೆ, ಆಲ್ರೆಡಿ ಮಗು ಮತ್ತು ತಾಯಿ ಮಧ್ಯ ಇರುವಂತಹ ಈ ಕನೆಕ್ಷನ್ ಹಿಂಗೆ ಬಿಚ್ಕೊಂಡ್ಬಿಟ್ಟಿರುತ್ತೆ. ಯಾರೂ ಒಳಗಡೆ ಹೋಗಿ ಇದನ್ನು ಅಂಟಿಸೋದಕ್ಕೆ ಆಗಲ್ಲ. ಯಾವ ಮೆಡಿಸಿನ್ ಕೊಟ್ಟರು ನೊಬಡಿ ಕ್ಯಾನ್ ಡೂ ಇಟ್. ಓಕೆ, ಅಷ್ಟೇ ಬರೆದಿರೋದು ರಿಪೋರ್ಟಲ್ಲಿ, ಪ್ಲೆಸೆಂಟಲ್ ಅಬ್ರಪ್ಷನ್, ಬಿಕಾಸ್ ಆಫ್ ವಿಚ್ ನನ್ನ ಮಗು ಹೋಯ್ತು ಅಂತ ಅಷ್ಟೇ. ಯಾಕಾಯಿತು, ನಾನು ನೆಕ್ಸ್ಟ್ ಏನು ಮಾಡಬೇಕು, ಅದು ಆಗದೇ ಇರೋ ಹಾಗೆ ನಾನು ಏನು ಮಾಡಬೇಕು, ಏನೂ ಹೇಳ್ತಾ ಇಲ್ಲ ಡಾಕ್ಟರ್ಸ್, ಏನೂ ಹೇಳಲ್ಲ. ಆ್ಯಂಡ್ ನಾವಿದ್ದಿದ್ದ ಸ್ಟೇಟ್ ಆಫ್ ಮೈಂಡಲ್ಲಿ ಅದನ್ನು ಕೇಳಲೂ ಇಲ್ಲ, ಅವರು ಹೇಳಲೂ ಇಲ್ಲ. ಜೊತೆಗೆ ಯಾರೂ ಇರಲೂ ಇಲ್ಲ, ಆ ಮತ್ತು ಬೇರೆ. ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ನಿಮಗೆ ಅನಿಸಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ನ ಮೀಟ್ ಮಾಡಿ. ನೀವು ಯೂಶ್ವಲ್ಲಾಗಿ ತೋರಿಸ್ಕೊತಾ ಇರುವಂತಹ ಡಾಕ್ಟ್ರ್ ಹತ್ರನೇ ಹೋಗಬೇಕು ಅಂತ ಏನಿಲ್ಲ. ಫಸ್ಟ್ ಏಡ್ ಈಸ್ ಇಂಪಾರ್ಟೆಂಟ್. ಓಕೆ, ಫಸ್ಟ್ ಇನಿಷಿಯಲ್ 30 ಮಿನಿಟ್ಸ್ 1 ಅವರ್ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಹತ್ತಿರದಲ್ಲಿರೋ ಗೈನಿಕ್ ಹತ್ರ ಹೋಗಿ ಫಸ್ಟು ತೋರಿಸ್ಕೊಂಡು ಏನಾಗಿದೆ ಅಂತ ತಿಳ್ಕೊಂಡು ದೆನ್ ಯು ಗೋ. ಓಕೆ, ಆಮೇಲೆ ನೀವು ಒರಿಜಿನಲ್ ಆಗಿ ಯಾರ ಹತ್ರ ಟ್ರೀಟ್ಮೆಂಟ್ ತೊಗೊತಾ ಇದ್ದೀರಾ ಅವ್ರ ಹತ್ರ ಹೋಗಿ. ನಾನು ಅದನ್ನೇ ಹೇಳೋದು, ಹತ್ತಿರ ಇರಬೇಕು, ಆ್ಯಕ್ಸಸೇಬಲ್ ಆಗಿರಬೇಕು ಡಾಕ್ಟರ್ಸ್, ಅಂಥ ಡಾಕ್ಟರ್ಸ್ನ ಮೀಟ್ ಮಾಡಿ. ಓಕೆ, ತುಂಬ ದೂರ ಇದ್ರಿ, ನೀವು ಹಾಸ್ಪಿಟಲ್ ಒಂದು ಕಡೆಗೆ, ನಿಮ್ಮ ಮನೆ ಒಂದು ಕಡೆ ಇತ್ತು ಅಂತಂತಂದರೆ ಫಸ್ಟು ನಿಮಗೆ ಸಮಥಿಂಗ್ ಅನ್ಯೂಶ್ವಲ್ ಅಂತ ಹೇಳಿ ಯಾವುದೇ ಪಾಯಿಂಟ್ ಆಫ್ ಟೈಮಲ್ಲಿ ಅನ್ನಿಸ್ತು ಅಂತಂದರೆ ಇಮಿಡಿಯೇಟಾಗಿ ಫಸ್ಟು ಡಾಕ್ಟರ್ನ ಮೀಟ್ ಮಾಡಿ, ಹತ್ತಿರ ಇರೋ ಡಾಕ್ಟರ್ನ ಮೀಟ್ ಮಾಡಿ ಏನು ಆಗ್ತಿದೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮುಂದುವರಿರಿ. ಓಕೆ, ಆ್ಯಂಡ್ ಬ್ಲೀಡಿಂಗ್ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.